ನನ್ನ ಆತ್ಮೀಯ ಸ್ನೇಹಿತರೇ, ಬಂಧುಗಳೇ ಹಾಗೂ ವೀಕ್ಷಕರೇ, ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನವಮಿ ಹಬ್ಬದ ಸಮಯದಲ್ಲಿ ತಯಾರಿಸಲಾಗುವ ಪ್ರಮುಖ ನೈವೇದ್ಯಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಶ್ರೀರಾಮನವಮಿ ಹಬ್ಬದ ಈ ನೈವೇದ್ಯಗಳು ಭಕ್ತರಿಗೆ ಪ್ರಸಾದವನ್ನು ದೇವರಿಗೆ ಅರ್ಪಿಸುವುದಕ್ಕೆ ಸೀಮಿತ ಮಾತ್ರವಲ್ಲದೆ ಮನುಷ್ಯನ ಆರೋಗ್ಯ ಹಾಗೂ ಸಮತೋಲನ ಕಾಪಾಡೋದರಲ್ಲಿ ಸಹಕಾರಿಯಾಗಿದೆ. ಮೊದಲನೆಯ ನೈವೇದ್ಯ ಪಾನಕ. ಪಾನಕವು ನೀರು, ಬೆಲ್ಲ, ನಿಂಬೆಹಣ್ಣಿನ ರಸ, ಶುಂಠಿ ಪುಡಿ, ಏಲಕ್ಕಿ ಮತ್ತು ಕರಿಮೆಣಸಿನಿಂದ ಮಾಡಿದ್ದು. ಪಾನಕದ ಮಹತ್ವದ ಬಗ್ಗೆ ಈಗ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಪಾನಕವು ಬೇಸಿಗೆ ಕಾಲದಲ್ಲಿ ಮನುಷ್ಯನ ದೇಹಕ್ಕೆ ನೈಸರ್ಗಿಕ ತಂಪನ್ನು ನೀಡುತ್ತದೆ ಮತ್ತು ತ್ವರಿತ ಶಕ್ತಿವರ್ಧಕವೆನಿಸಿಕೊಂಡಿದೆ. ಪಾನಕಕ್ಕೆ ಮುಖ್ಯ ಪದಾರ್ಥವಾಗಿ ಬಳಸುವ ಬೆಲ್ಲ ಅಗತ್ಯ ಖನಿಜಗಳಾದ ಕಬ್ಬಿಣ ಮತ್ತು ಪೊಟ್ಯಾಷಿಯಂ ಒದಗಿಸುತ್ತದೆ. ನಿಂಬೆಹಣ್ಣಿನ ರಸವು ದೇಹದಲ್ಲಿರುವ ಪಿತ್ತ ಅಥವಾ ಉಷ್ಣತೆಯನ್ನು ಸಮತೋಲನಗೊಳಿಸುತ್ತದೆ. ಈ ನೈವೇದ್ಯವು ಜೀವನದ ಸಮಸ್ಯೆಗಳನ್ನು ನಿವಾರಣೆಯಾಗುವುದನ್ನು ಸಂಕೇತಿಸುತ್ತದೆ ಮತ್ತು ಶ್ರೀರಾಮ ದೇವರಿಗೆ ಪ್ರಮುಖ ನೈವೇದ್ಯವಾಗಿ ಭಕ್ತಾದಿಗಳು ಅರ್ಪಿಸುತ್ತಾರೆ. ಎರಡನೇ ನೈವೇದ್ಯ ಕೋಸಂಬರಿ. ಸೌತೆಕಾಯಿ, ಹೆಸರುಬೇಳೆ, ತುರಿದ ತೆಂಗಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪಿನ ಸಮ್ಮಿಶ್ರಣದ ಈ ನೈವೇದ್ಯ ದಕ್ಷಿಣ ಭಾರತಕ್ಕೆ ಸೇರಿದ್ದು. ಈ ಪ್ರಸಾದವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ದೇಹವನ್ನು ತಂಪಾಗಿಡುತ್ತದೆ. ಈ ನೈವೇದ್ಯ ಹಗುರವಾದ ಹೆಚ್ಚಿನ ಫೈಬರ್ ಮತ್ತು ಹೆಚ್ಚಿನ ಪ್ರೋಟೀನ್ ಹೊಂದಿರುವ ಸಲಾಡ್ ಆಗಿರುವುದು. ಕೋಸಂಬರಿಯ ಮಹತ್ವದ ಬಗ್ಗೆ ಮಾಹಿತಿಯನ್ನು ಈಗ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಈ ಪ್ರಸಾದವನ್ನು ರಾಮನವಮಿಯ ಹಬ್ಬ ಮಾತ್ರವಲ್ಲದೆ ಬೇಸಿಗೆಯ ಹಬ್ಬಗಳಲ್ಲಿ ತಯಾರಿಸಿ ಮಾಡಲಾಗುತ್ತದೆ. ಮೂರನೇ ಹಾಗೂ ಕೊನೆಯ ನೈವೇದ್ಯ ಮಜ್ಜಿಗೆ ಅಥವಾ ನೀರ್ಮೋರ್ ಅಥವಾ ಮಸಾಲೆ ಮಜ್ಜಿಗೆ. ಈ ನೈವೇದ್ಯವನ್ನು ಮೊಸರನ್ನು ನೀರಿನೊಂದಿಗೆ ಬೆರೆಸುವುದು, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಹಿಂಗಿನಿಂದ ತಯಾರಿಸುತ್ತಾರೆ. ಈ ನೈವೇದ್ಯವನ್ನು ಮಜ್ಜಿಗೆ ಅಥವಾ ಮಸಾಲೆ ಮಜ್ಜಿಗೆ ಅಂತ ಕರೀತಾರೆ. ಉತ್ತರ ಭಾರತದಲ್ಲಿ ಈ ನೈವೇದ್ಯವನ್ನು ರಾಮನವಮಿ ಹಬ್ಬದ ಪ್ರಯುಕ್ತ ನೀರ್ಮೋರ್ ಅಂತ ಕರೀತಾರೆ. ಮಜ್ಜಿಗೆ ಅಥವಾ ಮಸಾಲೆ ಮಜ್ಜಿಗೆಯ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ. ಈ ಪಾನೀಯವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ದೇಹದಲ್ಲಿರುವ ನೀರಿನ ಅಂಶ ಜಾಸ್ತಿ ಮಾಡೋದಲ್ಲದೆ ಉಷ್ಣತೆಯನ್ನು ಕಮ್ಮಿ ಮಾಡಿ ದೇಹವನ್ನು ತಂಪಾಗಿಸುತ್ತದೆ. ಈ ತಂಪು ಪಾನೀಯವು ಬೇಸಿಗೆಯ ಪಾನೀಯವಾಗಿದ್ದು ಊಟದ ನಂತರ ಕೊಡಲಾಗುತ್ತದೆ. ಶ್ರೀರಾಮನವಮಿಯ ಈ ನೈವೇದ್ಯಗಳು ಸಂಯೋಜಿತ ಮಹತ್ವವನ್ನು ಹೊಂದಿರುತ್ತದೆ. ಬೇಸಿಗೆಯ ಹಬ್ಬ ಮತ್ತು ಬೇಸಿಗೆಯ ರಜಾ ದಿನಗಳಲ್ಲಿ ಜನರ ಆರೋಗ್ಯವನ್ನು ಕಾಪಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ನೈವೇದ್ಯಗಳು ಸಾತ್ವಿಕ ಆಹಾರವೆಂದು ಪರಿಗಣಿಸಲಾಗಿದ್ದು ಸಾಂಪ್ರದಾಯಿಕ ಹಬ್ಬಗಳ ಆಹಾರದ ಪ್ರಮುಖ ಭಾಗವೆನ್ನಬಹುದು. ಶ್ರೀರಾಮನವಮಿ ಹಬ್ಬದ ಸಮಯದಲ್ಲಿ ತಯಾರಿಸಲಾಗುವ ಪ್ರಮುಖ ನೈವೇದ್ಯಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದು ಆ ಶ್ರೀರಾಮ ದೇವರು ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ಹಾರೈಸುತ್ತಾ ಇವತ್ತಿನ ವಿಡಿಯೋ ಮುಗಿಸೋ ಸಮಯ ಬಂತು. ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ.